ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ಉಕ್ಲುಗೆರೆ ಮಲ್ಲಪ್ಪನ ಬೆಟ್ಟಕ್ಕೆ. ಆ ತುದಿಗೆ ಹೋಗ್ಬೇಕು ಗುರು ದರ್ಶನ ಮಾಡೋಕ್ಕೆ. ಬನ್ನಿ ಹೋಗೋಣ. ಈ ಭಗವಂತನ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೂ ಕರೀತಾರೆ. ಒಟ್ಟು 500 ಚಿಲ್ಲರೆ ಮೆಟ್ಲಿದೆ ಗುರು, ಹತ್ಬೇಕು. ಹೆಂಗ ಅನಿಸ್ತೈತೆ ಬೆಟ್ಟ ಹತ್ರ ನಾಗೇಶಣ್ಣ? ಹತ್ಬೇಕು, ಏನು ಮಾಡೋಂಗಿಲ್ಲ. ಮೇಲ್ಗಡೆ ನೋಡ್ಬೇಕು ಅಂದ್ರೆ ದೇವ್ರ ಹತ್ತೇ ಬೇಕಲ್ಲ. ಎಷ್ಟು ಮೆಟ್ಲಿದೆ ಹೇಳಿ ಇವಾಗ ನಾಗೇಶಣ್ಣ? 240 ಮೆಟ್ಲು ಕಂಪ್ಲೀಟ್. 280 ಮೆಟ್ಲು ಆಯ್ತು. ಹೌದಾ? ಇನ್ನು ಆಯ್ತು, ಹತ್ತಪ್ಪ. ಹೆಂಗಿದೆ ಬೆಟ್ಟ? ಸೂಪರ್ ಆಗಿದೆ, ಸಕ್ಕದಾಗಿದೆ ಗುರು ಮಾತ್ರ. ಇನ್ನು ಪೂರ್ತಿ ಬೆಟ್ಟನೇ ಹತ್ತಿಲ್ಲ. ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು. ನಾಗೇಶಣ್ಣ ಸುಸ್ತಾಗೋಯ್ತಲ್ವಾ? 480 ಆಯ್ತು, ನಡಿಯಪ್ಪ. ಎಷ್ಟು? 480 ಮೆಟ್ಲು ಹತ್ತಾಯ್ತು. ಹೋಗ್ತಾ ಇದೀಗ ಒಂದು 50 ಮೆಟ್ಲು. ದರ್ಶನ ಮಾಡ್ಬೇಕಲ್ವಾ, ಭಗವಂತ ನೋಡ್ಬೇಕು ಅಂದ್ರೆ ಹತ್ಲೇಬೇಕು. ಒಂಥರ ಖುಷಿ ಗುರು. ಕೊನೆಗೂ 500 ಚಿಲ್ಲರೆ ಮೆಟ್ಲು ಹತ್ತಾಯ್ತು ಗುರು. ಮೇಲೂ ಅಂದ್ರೆ ದರ್ಶನ ಮಾಡಕ್ ಹೋಗೋಣ. ದರ್ಶನ ಆಯ್ತು ಗುರು, ಫುಲ್ ನೆಮ್ಮದಿ. ಹೆಂಗನಿಸ್ತು ನಾಗೇಶಣ್ಣ ದೇವಸ್ಥಾನ? ಬೆಟ್ಟ ಬಂದಿದ್ರೆ ಒಳ್ಳೆ ದರ್ಶನ ಆಯ್ತು. ಬೆಟ್ಟದ ಮೇಲೆ ದೇವಸ್ಥಾನ, ಮೇಲ್ಗಡೆ ಒಡೆದು ಮೂಡಿರಂತೆ ದೇವಸ್ಥಾನ. ದೇವ್ರು ತುಂಬಾ ಖುಷಿ ಆಗುತ್ತೆ ಗುರು. ಡೈಲಿ ಓಪನ್, ದಿನ ಓಪನ್. ಬೆಳಗ್ಗೆ ಸೋಮವಾರ ಶುಕ್ರವಾರ 7:30 3:30. ತಿರುಪುನ ಮತ್ತೆ ಗುರುವಾರ ಮಂಗಳವಾರ ಬುಧವಾರ ಎಲ್ಲ 9 ಗಂಟೆಯಿಂದ ಸಾಯಂಕಾಲ 2 ಗಂಟೆ ಗಂಟೆ ಇರ್ತೀವಿ. ಎಷ್ಟು ವರ್ಷ ಹಳೆ ದೇವಸ್ಥಾನ ಇದು? ತುಂಬಾ ಹಳೆ ಕಾಲದ್ದು ಇದು. ತುಂಬಾ ಹಳೆ ಕಾಲ ಅಂತಂದ್ರೆ ನಮ್ಗೆ ಇದು 3ನೇ ತಲೆ. ಸುಮಾರು ವರ್ಷಗಳ ಆಗೋಗಿದೆ. ಇದು ಮುದ್ಲಿಂಗಮ್ ಅಂತ ಮಹಾರಾಜರ ಮನೆ ದೇವರು. ಇದು ಮಹಾರಾಜರು ಮನೆ ದೇವರು ಇದು ಸೋಸ್ಲೆ. ಪಂಚಾಮೃತ ಪ್ರಸಾದ ಗುರು. ಆ ಭಗವಂತ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಎಲ್ಲಾರು ಚೆನ್ನಾಗಿರ್ಲಿ.